ಮಾನ್ವಿ ತಾಲೂಕಿನ ವಿವಿಧ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಇವತ್ತೇನು ನಮ್ಮ ಹಿಂದುಳಿದ ವರ್ಗ ಇರತಕ್ಕಂಥ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈಗ 2ನೇ ಬಾರಿ ನಾವು ನಮ್ಮ ಎಡಬಲ ಕರ್ನಾಟಕದ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಾಗಿ ಉಚಿತ ತರಬೇತಿ ಕಾರ್ಯಕ್ರಮವನ್ನು ದಿನಾಂಕ 19/7/2026 ಮಾನ್ಯ ಶ್ರೀ ಕಲ್ಮಣದ ಗುರುಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕಲ್ಮಣದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಪೇಟೆ ಕಲ್ಮಣ ಹಾಗೂ ನಮ್ಮ ಹಿರಿಪರ್ವಿ ಮಠದ ಮಣಿಪುರ ತೊಟ್ಟದ ಅಡಿವೆಂಬರೇಶ್ವರ ಮಠದ ತೊಟ್ಟದಾರ ಮಹಾಸ್ವಾಮಿಗಳು ಸುವರ್ಣಗಿರಿ ಮಠ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟಕರಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ NS ಬೋಸರಾಜ್ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಅವರು ಆಗಮಿಸಿದ್ದಾರೆ ಮತ್ತು ಸಭೆಯ ಅಧ್ಯಕ್ಷತೆಯನ್ನು ಮಾನವೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಂಬಯ್ಯನಾಯ್ಕ ಅವರು ವಹಿಸಿಕೊಳ್ಳಲಿದ್ದಾರೆ. ಈ ಒಂದು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ತಾವೇ ಸ್ವತಃ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಿ ಶ್ಲಾಘಿಸಿ ನಮ್ಮ ರಾಯಚೂರಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಪೂರಿತಾ IAS ಜಿಲ್ಲಾಧಿಕಾರಿಗಳು ರಾಯಚೂರು ಅವರು ಕೂಡ ಆಗಮಿಸುತ್ತಿದ್ದಾರೆ ಮತ್ತು IAS ಅಧಿಕಾರಿಗಳು ಆಗಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ ರಾಯಚೂರಿನ ಮುಖ್ಯ ಆಯುಕ್ತರು ಆಗಿರ್ತಕ್ಕಂಥ ಶ್ರೀ ಜುಬಿನ್ ಮಹಾಪಾತ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಷಯ ತಿಳಿದು ತಾವು ಕೂಡ ಬಂದು ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಸ್ಪೀಚನ್ನು ಕೊಡ್ತೀನಿ ಅಂತೇಳಿ ಅವರು ಸ್ವತಃ ಭಾಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಜಿನೇಂದ್ರ ಮಣದಾವಿ IPS ಬಂದಿಖಾನೆ DAG ಅವರು ಬೆಂಗಳೂರು ಇವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು, ಅದೇ ರೀತಿ ನಮ್ಮ ಜಿಲ್ಲಾ ಉಪ ವರಿಷ್ಠಾಧಿಕಾರಿಗಳು ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಸರ್ G ಹರೀಶ್ ಅವರು ಆಗಮಿಸುತ್ತಿದ್ದಾರೆ. ಇವರು ಕೂಡ ನಮ್ಮ ಮಾನವಿಯಲ್ಲಿ ಬಂದು ಕೆಲಸ ಮಾಡಿದಾರ. ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದಂತ ಕೇಳಿದ ತಕ್ಷಣ ಅವರು ಸ್ವತಃ ತಾವೇ ನಾನು ಕೂಡ ಬಂದು ಒಂದು ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಸ್ಪೀಚನ್ನು ಕೊಡ್ತೀನಿ ಅಂತ ಹೇಳಿದ್ರು. ಅವರಿಗೂ ನಾವು ಇದು ಮಾಡಿದ್ವಿ. ಈ ಒಂದು ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮ್ಮ ಮಾನವೀಯ ತಸ್ಕರಾಗಿರ್ತಕ್ಕಂಥ ನಮ್ಮ ಭೀಮರಾಯ ರಾಮ್ ಸಮುದ್ರ ಅವರು ಸ್ವತಃ ತಾವೇ ಈ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ತಾವೇ ಎಲ್ಲ ನಮಗೆ ಮಾಹಿತಿಯನ್ನು ನೀಡಿ ಎಲ್ಲ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಮತ್ತು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಆಗಮಿಸಿದ್ದಾರೆ ಮುಖ್ಯಗಳಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ AT ಪಾಟೀಲ್ ಅಂತೇಳಿ MA LLB ದಿಕ್ಸೂಚಿ ಮಾಸಪತ್ರಿಕೆ, ಈ ಒಂದು ಮಾಸಪತ್ರಿಕೆ ನಿಮಗೆ ಗೊತ್ತಿರಬೇಕು, ಕರ್ನಾಟಕದಾದ್ಯಂತ ಮಕ್ಕಳಿಗೆ IAS PS ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಮಾಹಿತಿ ನೀಡ್ತಕ್ಕಂಥ ಸಮಗ್ರ ಮಾಹಿತಿ ನೀಡ್ತಕ್ಕಂಥ ಮಾಸಿಕ ಸಂಚಿಕೆ. ಈ ಒಂದು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ AT ಪಾಟೀಲ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀ ನೇತಿ ಸೋಮಶೇಖರ್ ಅರ್ಥಶಾಸ್ತ್ರಜ್ಞರು, ಖ್ಯಾತ ಲೇಖಕರು ಮೈಸೂರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಶ್ರೀ ಜಗದೀಶ್ ರಾಜರತ್ನ ಅಕಾಡೆಮಿ ಧಾರವಾಡ ಇವರು ಮೂಲ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ನಾವು ಅವ್ರನ್ನ ಆಹ್ವಾನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನವೀಯ ವಿವಿಧ ಕಾಲೇಜುಗಳ ಶಾಲಾ ವಿದ್ಯಾರ್ಥಿಗಳು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಆಗಮಿಸಿ ಅವತ್ತಿನ ದಿವಸ ಈ ಒಂದು ಕಾರ್ಯಾಗಾರದ ಒಂದು ಲಾಭವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಹೈದರಾಬಾದ್ ಕರ್ನಾಟಕವು ಹಿಂದುಳಿದ ಪರಿಸ್ಥಿತಿ ಕಡೆಪಟ್ಟಿ ಅಂಥ ಒಂದು ಕಡೆಪಟ್ಟಿಯನ್ನು ಇತ್ತೀರಿಗೋಸ್ಕರವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಈಗ ತಾನೇ ಪದವಿ ಮುಗಿಸಿರ್ತಕ್ಕಂಥ ಹಲವಾರು ಪದವಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರವನ್ನು ಬರುವ 19/7/2026 ಭಾನುವಾರದಂದು ಮಾನ್ಯ
ಕಲ್ಮಠದ ದೂರಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ. ಇದರ ಅಂಗವಾಗಿ ಹಲವಾರು ಸಂಸ್ಥೆಗಳು ಅಂದರೆ ಅಖಿಲ ಭಾರತ ಪರಿಸರ ವಿಕಾಸ ಮಹಾಸಭೆಗಳು ಹಾಗೂ ಮಾನವೀಯ ತಾಲೂಕು ಘಟಕ ಮತ್ತು ಮಾಧ್ಯಮ ಸಮಿತಿ ಮಾನ್ವಿ ಸೇವಾ ಘಟಕ ಹಾಗೂ ಖಾಸಗಿ ಕಾಲೇಜುಗಳ ಉಪನ್ಯಾಸಕ ಸಂಘ ಮಾನ್ವಿ ಮತ್ತು ಭೀಮರಾಯ ಸ್ಟಡಿ ಸರ್ಕಲ್ ಸ್ಪರ್ಧಾತ್ಮಕ ಮಾಸಪತ್ರಿಕೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಪರೀಕ್ಷೆಗಳನ್ನು KS, IS, IPS, IFS, PDA, PDO, FDA, SDA, KSET, NET, SNET ಇನ್ನಿತರ ಪರೀಕ್ಷೆಗಳಿಗೆ ಯಾವುದೇ ತಯಾರಾಗತಕ್ಕಂಥ ಒಂದು ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ಕೊಡಿಸಿರ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ತಹಸೀಲ್ದಾರ್ ಅವರು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಏನಂತಂದರೆ ಎಲ್ಲ ಸಹಕಾರದೊಂದಿಗೆ ಅವ್ರ ಉದ್ದೇಶ ಏನಾಗಿದೆ ಅಂತಂದರೆ ಈ ಕಡೆ ಇರ್ತಕ್ಕಂಥ ಹಲವಾರು ರೈತ ಕುಟುಂಬದಲ್ಲಿದ್ದಂಥ ಮಕ್ಕಳು ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಿಕ್ಷಣ ಪಡೆದರೂ ಸಹಿತ ಪರೀಕ್ಷೆಯನ್ನು ಹೇಗೆ ಬರೆಯಲಿಕ್ಕೆ ಅನ್ನೋದು ಗೊತ್ತಿಲ್ಲ. ಪರೀಕ್ಷೆ ಏನಾಗಿರ್ತಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಭಯ ಇರ್ತದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಭಯ ಮೂಡಿಸೋದಕ್ಕೋಸ್ಕರವಾಗಿ ಮತ್ತು ಪಡೆದಿರ್ತಕ್ಕಂಥ ಪದವಿಯ ಆಧಾರದ ಮೇಲೆ ಸರ್ಕಾರಿ ನೌಕರಿಯನ್ನು ಅಥವಾ ಇನ್ನಿತರ ನೌಕರಿಗಳನ್ನು ಕಂಪನಿಗಳಲ್ಲಿ ಯಾವುದಲ್ಲಿ ಪಡ್ಕೊಳ್ಬೇಕು ಮತ್ತು ಏನು ಪ್ರಶ್ನೆ ಕೇಳ್ತಕ್ಕಂಥ ಅನ್ನುವಂತಹ ಒಂದು ಮಾಹಿತಿ ಏನಪ್ಪ ಅಂತಂದರೆ ನುರಿತ ಅನುಭವಿ ವ್ಯಕ್ತಿಗಳನ್ನು ಸಂಪನ್ಮೂಲ ಕಲಿಸುವ ಮೂಲಕವಾಗಿ ಈ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಅದೊಂದು ಜಾಗತೀಯ ಇದರ ಜೊತೆಯಲ್ಲಿ ಏನಾಗಿದೆಯಪ್ಪ ಅಂತಂದರೆ ನಮ್ಮಲ್ಲಿ ವಿಶೇಷವಾಗಿ ಪಾಠ ಪೋಷಣೆಗಳನ್ನು ಮಾಡ್ತಕ್ಕಂಥ ಉಪನ್ಯಾಸಕರು ಕೇವಲ ಪಠ್ಯಕ್ರಮದಲ್ಲಿರ್ತಕ್ಕಂಥ ಪಾಠಗಳಿಂದ ಮಾತ್ರ ಮಾಡಲು ಸೀಮಿತರಾಗಿದ್ದಾರೆ ಹೊರತು ಅದರ ಜೊತೆಯಲ್ಲಿ ಕಾಂಪಿಟೇಷನ್ ಬಗ್ಗೆ ಆಗಲಿ, ಕಾಂಪಿಟೇಟಿವ್ ಪತ್ರಿಕೆಗಳ ಬಗ್ಗೆ ಆಗಲಿ ಅಥವಾ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಆಗಲಿ ತೆರಿಗೆ ಕೊಡೋದು ಕಡಿಮೆ ಆಗಿರ್ತಕ್ಕಂಥದ್ದು. ಅದರ ಜೊತೆ ಏನಪ್ಪ ಅಂತಂದರೆ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಒಂದು ತರಬೇತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ನಾನು ನಮ್ಮ ಉಪನ್ಯಾಸದ ಒಂದು ಸುಮಾರು ವಿಚಾರ ಮಾಡ್ತಿದ್ದೆ. ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡೋದನ್ನು ಮುಂಚಿತವಾಗಿ ನಾವು ನಮ್ಮ ಉಪನ್ಯಾಸಕರು ತರಬೇತಿ ಕೊಡಬೇಕಾಗಿರ್ತದೆ. ಯಾಕೆ ಅಂತಂದರೆ ಪದವಿ ಮುಗಿಸಿರ್ತಾರೆ, PG ಮುಗಿಸಿರ್ತಾರೆ, ಶಿಕ್ಷಕರಾಗಿಯೋ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ನಾವು ಯಾವ ರೀತಿ ಶಿಕ್ಷಕರಾಗಿದ್ದೇವೆ, ನಮ್ಮ ಕೆಲಸಗಳೇನು, ನಮ್ಮ ಕರ್ತವ್ಯಗಳೇನು ಮತ್ತು ನಾವು ಹೇಗೆ ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಆಗಬೇಕು ಅಂತ ಪಾಠ ಮಾಡೋದು ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ಕೂಡ ಏನಪ್ಪ ಅಂದರೆ 3 ತಿಂಗಳಲ್ಲಿ ಅದನ್ನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ಆ ಒಬ್ಬ ಶಿಕ್ಷಕರಾಗಿರ್ತಕ್ಕಂಥ ವ್ಯಕ್ತಿ, ಉಪನ್ಯಾಸಕರಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳು ಡ್ಯೂಟಿ ಸೈಡ್ ಫಂಕ್ಷನ್ಸ್ ಆಫ್ ಎಜುಕೇಷನ್ ಸಪರೇಟ್ ಬುಕ್ ಇದೆ. ಇದನ್ನು ನಾವು ಓದ್ಕೊಂಡಪ್ಪ ಅಂತಂದರೆ ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಇವತ್ತು ಕೇವಲ ಪಾಠ ಮಾಡೋದು ಮಾತ್ರ ನಮ್ಮ ಕೆಲಸ ಅಲ್ಲ, ವಿದ್ಯಾರ್ಥಿಯ ಮಾನಸಿಕ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಅವರಿಗೆ ಯಾವ ರೀತಿಯಾಗಿರ್ತಂಥ ಉದಾಹರಣೆ ಕೊಟ್ಟರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಾವು ಕಲ್ಪನೆ. ಆಮೇಲೆ ಏನಪ್ಪ ಅಂತಂದರೆ ಅವರ IQ ಲೆವೆಲ್ಗೆ ತಕ್ಕಂತೆ ವೃತ್ತಾಂತಗಳನ್ನು ನೀಡುವವರಿಗೆ ನಾವು ಪಾಠ ಬೋಧನೆ ಮಾಡಿದ್ದಾಯ್ತು ಅಂದರೆ ಸುಲಭವಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು. ಇವತ್ತೇನಂತಂದರೆ ಸ್ಪರ್ಧೆಯನ್ನು ನಾವು ಸ್ಪರ್ಧಾತ್ಮಕ ಎದುರಿಸಿದ್ದೇವಪ್ಪ ಅಂತಂದರೆ